ಬೇಸ್ ಅಂದರೆ ಟೆಕ್ನಾಲಜಿ, ಅಂದರೆ ಟೆಕ್ನಾಲಜಿಯನ್ನು ಬಳಸ್ತಾ ಬಂದರು. ಇವು ಮತ್ತೆ ಡೆವಲಪ್ಮೆಂಟ್ ಮಾಡ್ತಾನೆ ಬಂದ್ರದನ್ನ ಕಂಪ್ಯೂಟರ್ನ. ಕ್ಯಾನ್ ಬಿ ಇಮೇಜ್ ಇಂಟು 5 ಜನರೇಷನ್, ಅಂದರೆ 5 ತಲೆಮಾರುಗಳಲ್ಲಿ ಇದನ್ನು ಮಾಡಿದ್ರು. ಒಂದು ಮೊದಲೇದು ತಲೆಮಾರು ಇದು ಸ್ಟಾರ್ಟ್ ಆಗಿತ್ತು. ಮೊದಲೇ ತಲೆಮಾರು ಇಷ್ಟಲ್ಲಿ 1945ರಿಂದ 54. ಸೆಕೆಂಡ್ ಜನ್ರೇಷನ್ನು 1955-64. ಥರ್ಡ್ ಜನ್ರೇಷನ್ನು 1965-74. ಫೋರ್ತ್ ಜನ್ರೇಷನ್ನು 1975-84. ಫಿಫ್ತ್ ಜನ್ರೇಷನ್ನು 1985 ಟು ಟಿಲ್ ಡೇಟ್ ಅಂದರೆ ಇವತ್ತಿನವರೆಗೂ ಇದೇ ಜನ್ರೇಷನ್ ನಡೀತಾ ಇದೆ. ಇಲ್ಲಿವರೆಗೂ ಮತ್ತೆ ಚೇಂಜಸ್ ಆಗಿಲ್ಲ ಅದು ಟೆಕ್ನಾಲಜಿ. ಅಂದರೆ ಕಂಪ್ಯೂಟರು ಆಲ್ಮೋಸ್ಟ್ ಆಲ್ ಮಾಡಲ್ ಚೇಂಜ್ ಆಗಿದ್ದಾವೆ. ಕಂಪ್ಯೂಟರ್ದು ಮಾನಿಟರ್ದು ಎಲ್ಲ ಚೇಂಜ್ ಮಾಡಿದ್ದಾರೆ. ಆದರೆ ಜನ್ರೇಷನ್ನು ಅದೇ ಜನ್ರೇಷನ್ ನಡೀತಾ ಇದೆ. ಮತ್ತೇನು ಚೇಂಜಸ್ ಮಾಡಿಲ್ಲ, ಒಳಗಡೆನೂ ಮಾಡಿಲ್ಲ, ಅದು ಮಾನಿಟರ್ಲ್ಲೂ ಮಾಡಿಲ್ಲ, ಏನೂ ಮಾಡಿಲ್ಲ. ಅದನ್ನು LED ಕೊಟ್ಕೊಂಡು ಮಾಡ್ಬೋದು ನಾವು. ಕಂಪ್ಯೂಟರ್ನ LED TV ಇದೆಯಲ್ಲ ಅದಕ್ಕೆ ಕನೆಕ್ಷನ್ ಕೊಟ್ಟರು ನಾವು ಮಾಡ್ಬೋದು. ಈಗ ಇದು ಬರ್ದಿರಲ್ಲ, ಇದನ್ನ ನೀವು ಓದಿರಲ್ಲ. ಈಗ ಫಸ್ಟ್ ಜನ್ರೇಷನ್ನಿಂದ ಏನಾಯಿತು ನೋಡೋಣ. ಫಸ್ಟ್ ಜನ್ರೇಷನ್ ಫೇಲ್ ಆಗೋಕ್ಕೆ ಕಾರಣ ಏನು ಬಂತು, ಕಂಪ್ಯೂಟರ್ ಏನೇನಾಗಿತ್ತು, ಯಾವ ಮಾಡಲಲ್ಲಿ ಬಂತು, ಏನಾಯಿತು, ಯಾಕೆ ಬಂತು, ಅದು ಫೇಲ್ ಆಗೋ ಕಾರಣ ಏನು ಅಂತಂದರೆ, ಫಸ್ಟು ಅಂದರೆ ಅದ್ರ ಭಾಗ ಇದಾವಲ್ಲ ದೊಡ್ಡ ದೊಡ್ಡದು ಕಾಂಪೋನೆಂಟ್, ಅಂದರೆ ಬಿಡಿ ಭಾಗಗಳು. Components where vacuum tube, ಇಷ್ಟು ದೊಡ್ಡ ವ್ಯಾಕ್ಯೂಮ್ ಟ್ಯೂಬ್ ಇತ್ತು. ನೋಡಿದಿರಿ ಅವನ್ನ? ಬಿಳಿ ಕಂಪ್ಯೂಟರ್ ನೋಡಿದಿರಿ? ಬಿಳಿ ಕಂಪ್ಯೂಟರ್ ಫಸ್ಟ್ ಬಂದಾಗ ನೋಡಿದಿರಿ? ದಪ್ಪದು ಮುಂದೆ ದೊಡ್ಡದು, ಹಿಂದೆ ಈ ಥರ ಟಿವಿ ಇದ್ವಲ್ಲ ಮೊದಲು, ಆ ಥರದ್ದು ವ್ಯಾಕ್ಯೂಮ್ ಟ್ಯೂಬ್ಸ್ ಇದ್ವು. ಎರಡನೇದೇನಾಯಿತು, ವೆರಿ ಎಕ್ಸ್ಪೆನ್ಸಿವ್, ಅಂದರೆ ಅದನ್ನ ಖರ್ಚು ಜಾಸ್ತಿ ಇತ್ತು. ಅದಕ್ಕೆ ಅದರ ಖರ್ಚು ಜಾಸ್ತಿ ಇತ್ತು. ಮೂರನೇದೇನಾಗಿತ್ತು, ಲಾರ್ಜ್ ಇನ್ ಸೈಜ್, ಅಂದರೆ ಸೈಜಲ್ಲಿ ದೊಡ್ಡದಿತ್ತು ಅಂತ. ಆಮೇಲೆ ರಿಕ್ವೈರ್ಡ್ ಮೋರ್ ಸ್ಪೇಸ್, ಸ್ಪೇಸ್ ಅಂದ್ರೇನು? ರಿಕ್ವೈರ್ಡ್ ಮೋರ್ ಸ್ಪೇಸ್ ಅಂದ್ರೇನು? ತುಂಬ ಜಾಗ ಬೇಕಾಗಿತ್ತು. ಅದಕ್ಕೆ ಗಿಡಕ್ಕೆ ಬಹಳ ಜಾಗ ಬೇಕಾಗಿತ್ತು. ಸ್ಪೇಸ್ ಅಂದ್ರೆ ಜಾಗ. ಅಂಡ್ ಇಲ್ಲಿನೂ ಜಾಗ ಜಾಸ್ತಿ. ಅದಕ್ಕೆ ಬೇರೆ ತರದ್ರಲ್ಲಿ ಅದನ್ನ ಸ್ಟೋರೇಜ್ ಮಾಡಲಿಕ್ಕೆ ಮ್ಯಾಗ್ನೆಟಿಕ್ ಡ್ರಮ್ ಅಂತ ಹೇಳಿ ಆ ಡ್ರಮ್ ಅನ್ನ ಯೂಸ್ ಮಾಡ್ತಿದ್ರು. ಸ್ಟೋರೇಜ್ ಅಂದ್ರೆ ನಾವೀಗ ಅದರಲ್ಲೇ ಸ್ಟೋರ್ ಮಾಡಿ ಅದರಲ್ಲೇ ಈಗ CD ಅದು ಈ ತರ ಹಾಕ್ತಿವಲ್ಲ, ಅದನ್ನ ಸಪರೇಟ್ ಇರ್ತದ. ಅವಾಗ ಈಗ ಯಾವ ತರ ಅಂದ್ರೆ ಈಗ ಅದಕ್ಕೆ ಫ್ಲಾಪಿ ಹಾಕೋದಾಗ್ಲಿ, CD ಹಾಕೋದಾಗ್ಲಿ, ಸ್ಟೋರೇಜ್ ಮಾಡೋದು CD ಇದು SSD ಆಗಲಿ, ಆಮೇಲೆ ಅದು ನಿಮಗೆ ಹಾರ್ಡ್ ಡಿಸ್ಕ್ ಆಗಲಿ, ಆ ಥರ ಇರಲಿಲ್ಲ. ಅದಕ್ಕೆ ಅವಾಗ ಏನು ಮಾಡ್ತಿದ್ರು, ಅದನ್ನ ಸ್ಟೋರೇಜ್ ಮಾಡಲಿಕ್ಕೆ ಬೇರೆ ಕಂಪೋನೆಂಟ್ ಉಪಯೋಗಿಸ್ತಿದ್ರು, ಮ್ಯಾಗ್ನೆಟಿಕ್ ಡ್ರಮ್ ಅಂತ ಹೇಳಿ. ಮ್ಯಾರೇಜ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಅಪ್ಸೆಟ್ ಪ್ರಿಂಟರ್ ಇರ್ತಲ್ಲ, ಪಂಚ್ ಮಾಡ್ತಿದ್ರು, ಅದರಲ್ಲಿ ಎಲ್ಲ ಜೋಡಿಸ್ತಾ ಇದ್ರು. ಆಮೇಲೆ ಪಂಚ್ ಮಾಡಿ ತೆಗಿತಿದ್ರಲ್ಲ, ಆ ಥರನು ಇದಕ್ಕೆ ಇನ್ಪುಟ್ ಔಟ್ಪುಟ್ಗೆ ಪ್ರಿಂಟರ್ ಇರಲಿಲ್ಲ. ಅದೇ ಥರ ಹಾಕಿ ಮಾಡ್ತಾ ಇದ್ರು. ಅದನ್ನ ಅಂದರೆ ಕಾರ್ಡ್ ಜೋಡಿಸಿ ಮಾಡಿಸ್ತಾ ಇದ್ರು. ಕಂಪ್ಯೂಟರ್ ಯೂಸ್ ಮಾಡ್ತಿದ್ರು ಸರಿ, ಆದರೆ ಕಂಪ್ಯೂಟರ್ಗೆ ಅದನ್ನು ಕೊಟ್ಕೊಂಡು ಅದು ಆ ಥರದ್ದು ಕೊಟ್ಕೊಂಡು ಪಂಚ್ ಮಾಡುವಂಥ ಇದನ್ನು ಕೊಟ್ಕೊಂಡು ಪಂಚಿಂಗ್ ಈ ಥರ ಮಾಡಿಕೊಂಡು ಅದು ಟೈಪ್ ಮಾಡಬೇಕಾಗಿತ್ತು, ಪ್ರಿಂಟ್ ತೆಗಿಬೇಕಾಗಿತ್ತು. ಅದು ಭಾಳ ಸ್ಲೋ ಇತ್ತು.
ಸ್ಲೋ ಇತ್ತು. ಅಂದರೆ ಪ್ರೊಸೆಸ್ ನಾವೇನು ಈ ಕೆಲಸ ಮಾಡಿದರೆ ಭಾಳ ಹೊತ್ತಿಗೆ ಆಗೋದು ಈ ಥರ. ಅದ್ರ ಪ್ರೊಸೆಸಿಂಗು ಕೆಲಸ ಏನಿತ್ತು ನಿಧಾನ ಇತ್ತು, ಅದಕ್ಕೆ ಏನಾಯಿತು ಫೇಲ್ಯೂರ್ ಆಯಿತು. ಲಾಟಪ್ ಅಂದ್ರೇನು ಇದೆಯಲ್ಲ, ಲಾಟಪ್ ಅಂದ್ರೇನು ಏನಮ್ಮ ಲಾಟಪ್ ಅಂದ್ರೆ ಏನು? ಲಾಟಪ್ ಅಂದ್ರೇನು? ಈ ಥರದ್ರಲ್ಲಿ ನೀವು ಎಜುಕೇಷನ್ ಮಾಡ್ಬೇಕಾದ್ರೆ ಇದೇ ಥರದ್ರಲ್ಲಿ ಹೊಡೆತ ತಿಂತಾ ಇರೋದು. ಯಾವುದು? ಈಗ ನಮ್ಗೆ ಯಾಕೆ ಇಂಗ್ಲೀಷ್ ಸರಿ ಬರೋ ಸ್ಟ್ಯಾಂಡ್ ಮಾಡಿರ್ತೀರಲ್ಲ, ಅದಕ್ಕಾದಂಥ ಒಂದು ಬೇರೆ ಸ್ಟ್ಯಾಂಡೇ ಮಾಡಿದ್ರು.